ಭಾರತದಲ್ಲಿ 220 ಮಿಲಿಯನ್ ಅಡಲ್ಟ್ಸ್ ಆರ್ ಲಿವಿಂಗ್ ವಿತ್ ಹೈಪರ್ಟೆನ್ಷನ್. ದಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು 25% ಆಫ್ ಅಡಲ್ಟ್ ಪಾಪ್ಯುಲೇಷನ್. ಆದರೆ ಬರೀ 12% ಜನ ಮಾತ್ರನೇ ಅವರ ಬ್ಲಡ್ ಪ್ರೆಷರ್ನ ಅಂಡರ್ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಅಂತ ನಿಮಗೆ ಗೊತ್ತಾ? ಹೈಪರ್ಟೆನ್ಷನ್ ಡೇಯ 2025ನ ಥೀಮ್ ಇಸ್ ಮೆಜರ್ ಯೋರ್ ಬ್ಲಡ್ ಪ್ರೆಷರ್ ಅಕ್ಯುರೇಟ್ಲಿ, ಕಂಟ್ರೋಲ್ ಇಟ್, ಲಿವ್ ಲಾಂಗ್. ಡಾಕ್ಟರ್ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ 75-25 ಇನಿಷಿಯೇಟಿವ್ ಅಂದರೆ ಬೈ 2025 75 ಮಿಲಿಯನ್ ಇಂಡಿವಿಜುವಲ್ಸ್ ಹೂ ಆರ್ ಲಿವಿಂಗ್ ವಿತ್ ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಷನ್ ಅವ್ರಿಗೆ ಕೇರ್ ಕೊಡುವಂಥ ಒಂದು ಸಲುವಾಗಿ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಇನಿಷಿಯೇಟಿವ್. ಇವತ್ತಿನ ದಿನ ಇಂಡಿಯಾ ಇಸ್ ಆಲ್ರೆಡಿ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆ್ಯಂಡ್ ವೆರಿ ಶಾರ್ಟ್ಲಿ ನಾವು ವಿ ಮೈಟ್ ಬಿ ವರ್ಲ್ಡ್ ಹೈಪರ್ಟೆನ್ಷನ್ ಕ್ಯಾಪಿಟಲ್ ಆಲ್ಸೋ. The entire population of the country ನೋಡ್ಕೊಂಡು this number may be small, but the intention is very right. ಏನಂದರೆ even one person is aware of it ಅಂದರೆ he goes back home in a family of 3 ಅಂದರೆ he will educate 2 more people. ಸೊ ಸ್ಮೋಕಿಂಗ್ನ ಬಿಗ್ಗೆಸ್ಟ್ ವಿಲನ್ ಅಂತ ಕರಿಬಹುದು ಫಾರ್ ಹೈಪರ್ಟೆನ್ಷನ್. ಸೊ ಸ್ಮೋಕ್ ಮಾಡಬಾರ್ದು, ಒಳ್ಳೆ ನಿದ್ದೆ ಮಾಡಬೇಕು. ಬಟ್ ಈ ಎರಡು ಜನರು ಗೊತ್ತಿರುವಂಥ ವಿಷಯಗಳನ್ನು ಹೊರತುಪಡಿಸಿ ವಿಚ್ ಆರ್ ದ ಟಾಪ್ 3 ಥಿಂಗ್ಸ್ ದಟ್ ಯು ವುಡ್ ಸಜೆಸ್ಟ್? ಫಸ್ಟ್ ವಿಲ್ ಬಿ ಡಯಟ್. ಸೊ ಡಯಟಲ್ಲಿ ಲಾಟ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ವೆಸ್ಟರ್ನ್ ಡಯಟ್ ಏನಿದೆ ಅದನ್ನು ಕಟ್ ಡೌನ್ ಮಾಡ್ಕೊಳ್ಳಿ. ಟೇಬಲ್ ಸಾಲ್ಟ್ ಅಥವಾ ಉಪ್ಪು ಒಳ್ಳೆಯದಲ್ಲ. ಸೊ ಬಟ್ ದೇರ್ ಈಸ್ ಅನದರ್ ಥಿಂಗ್, ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಮೋರ್ ಗುಡ್ ಆ್ಯಕ್ಚುಲಿ ಬಿ ಪಿಗೆ ನೋಡಿಕೊಂಡಾಗ. ಸೊ ಪೊಟ್ಯಾಷಿಯಮ್ ರಿಚ್ ಫುಡ್ ಅಂದರೆ ಎಳ್ನೀರು ಇರ್ಬೋದು, ಬನಾನಾ ಇರ್ಬೋದು, ಸರ್ಟನ್ ಸಿಟ್ರಸ್ ಫ್ರೂಟ್ ಇದೆ, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಅಂದರೆ ಬಿ ಪಿ ಇದ್ದವರಿಗೂ ಸ್ವಲ್ಪ ಬಿ ಪಿ ರೆಗ್ಯುಲೇಟ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒನ್ ಥಿಂಗ್ ಬಿ ಕೇರ್ಫುಲ್ ದಟ್ ಯಾರಿಗಾರು ಕಿಡ್ನಿ ಇಶ್ಯೂಸ್ ಇದ್ದರೆ ಪೊಟ್ಯಾಷಿಯಮ್ ರಿಚ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಲೀಪ್. at least 6 to 7 hours of proper sleep in a day is very good. And ಮೂರನೇದಾಗಿ ವ್ಯಾಯಾಮ ಅಥವಾ ಫಿಸಿಕಲ್ ಎಕ್ಸಸೈಸ್, ಎನಿಥಿಂಗ್ ಮೇ ಬಿ ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸ್ವಲ್ಪ ಲೈಟ್ ಜಾಗಿಂಗ್ ಆರ್ ಈವನ್ ಫಾರ್ ಸೇಕ್ ಬ್ರಿಸ್ಕ್ ವಾಕ್ ಮಾಡಿದ್ರು ಸಾಕು. ಅಟ್ಲೀಸ್ಟ್ 20 to 30 minutes a day, it will be perfect. ಆಲ್ಸೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 800 ಮಿಲಿಯನ್ ಇಂಡಿವಿಜುವಲ್ಸ್ ಪ್ರಪಂಚದಲ್ಲಿ ಇದ್ದಾರೆ ವಿತ್ ಅನ್ಟ್ರೀಟೆಡ್ ಹೈಪರ್ಟೆನ್ಷನ್ ಅಂತ. ಸೊ ಹೈಪರ್ಟೆನ್ಷನ್ನ ಟ್ರೀಟ್ ಮಾಡಲಿಲ್ಲ ಅಂದರೆ ಏನೇನಾಗಬಹುದು? ಬಿ ಪಿ ಇನಿಷಿಯಲಿ ಯಾರಿಗಾರು ನಾವು ಬಿ ಪಿ ಬಂದಾಗ ಅವರಿಗೆ ಸಿಮ್ಟಮ್ಸ್ ಏನೂ ಇರಲ್ಲ. ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಅಂದ್ರೂ ಎಷ್ಟೋ ಸತಿ ಜನ ಸ್ವಲ್ಪ ರಿಲೆಕ್ಟೆಂಟ್ ಮಾಡ್ತಾರೆ, ಸರ್ ನಾನು ಆರಾಮಾಗಿದ್ದೀನಿ, ನನಗೆ ಏನೂ ತೊಂದರೆ ಇಲ್ಲ, ಸುಮ್ಮನೆ ಹಾಗೆ ಲೈಫ್ ಸ್ಟೈಲಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ವಾಪಸ್ ಹೋಗ್ತಾರೆ. ಬಟ್ ಇಟ್ ಈಸ್ ನಾಟ್ ಗುಡ್. ಯಾಕೆ ಅಂದರೆ ಆ ಮೂಮೆಂಟಲ್ಲಿ ಅವ್ರಿಗೆ ಏನೂ ಸಿಮ್ಟಮ್ಸ್ ಇಲ್ಲದೆ ಇರ್ಬೋದು, ಬಟ್ ಡೌನ್ ದ ಲೈನ್ ಒಂದು 5 ವರ್ಷ 10 ವರ್ಷ ಆದಮೇಲೆ ಸಿಮ್ಟಮ್ಸ್ ಶುರು ಆಗುತ್ತೆ. ಹೇಗೆಂದರೆ ಬಿ ಪಿ ವಿಲ್ ಎಫೆಕ್ಟ್ ರೈಟ್ ಫ್ರಮ್ ದ ಹೆಡ್ಡಿಂದ ಟೋವರೆಗೂ. ಹೆಡ್ಡಲ್ಲಿ ಏನಂದರೆ ನಿಮಗೆ ಅರ್ಲಿ ಆನ್ಸೆಟ್ ಡೆಮೆನ್ಷಿಯಾ ಅಂತೀವಿ ಅಥವಾ ನೆನಪಿನ ಶಕ್ತಿ ಹೋಗೋದು, ಕಣ್ಣಲ್ಲಿ ಬ್ಲರಿಂಗ್ ಆಫ್ ವಿಷನ್ ಆಗೋದು, ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕಿಡ್ನಿ ಫಂಕ್ಷನ್ ಕ್ರಿಯಾಟಿನಿನ್ ಜಾಸ್ತಿ ಆಗೋದು, ಈವನ್ ರಕ್ತನಾಳಗಳು ಸಣ್ಣ ಆಗೋದು ಕೈಕಾಲಲ್ಲಿ. ಸೊ ಈ ಥರ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸಲ್ಲಿ ಆಗುತ್ತೆ. ಸೊ ಈ ಕಾಯಿಲೆಗಳು ಬಂದಾಗ ಇಟ್ ಈಸ್ ಟೂ ಲೇಟ್ ಟು ಟ್ರೀಟ್. ಹಾಗಾಗಿ ಒಂದ್ಸತಿ ನಿಮಗೆ ಬಿ ಪಿ ಇದೆ ಅಂತ ಗೊತ್ತಾದಾಗ ಟ್ರೈ ಟು ಟೇಕ್ ಮೆಡಿಕೇಷನ್ಸ್ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಇಂಪ್ರೂವ್ ಮಾಡಿಕೊಂಡು ಆಲ್ವೇಸ್ ಮೇಕ್ ಶೋರ್ ದಟ್ ಬಿ ಪಿ ಇಸ್ ಲೆಸ್ ದೆನ್ 140/90.